ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅದಕ್ಕೆ ಕಾರಣ ಪಾಕಿಸ್ತಾನ ಅನ್ನೋ ಸುದ್ದಿ ನಿನ್ನೆಯಿಂದ ಹರಿದಾಡ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಇಸ್ರೇಲ್ ಕಡೆಯಿಂದ ಮಹತ್ವದ ಹೇಳಿಕೆಯೊಂದು ಬಂದಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ವಿಶ್ವಾಸಾರ್ಹವಲ್ಲ ಅನ್ನೋದನ್ನ ಕಡ್ಡಿ ಮುರಿದಂತೆ ಇಸ್ರೇಲ್ ಹೇಳಿದೆ. ಇದೇ ಹೊತ್ತಲ್ಲಿ ಮತ್ತೆ ಯುದ್ಧ ಶುರುವಾಗಿದೆ. ಆದರೆ ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡಿದೆ ಅನ್ನೋ ಸುದ್ದಿ ಬಂದಿದ್ದ ತಡ ಕಾಂಗ್ರೆಸ್ ಹಾಗೂ ಭಾರತ ವಿರೋಧಿ ಭಾರತೀಯರು ಅದನ್ನ ಸಂಭ್ರಮಿಸಿದ್ರು. ಮೋದಿ ವಿರುದ್ಧ ವಾಗ್ದಾಳಿ ನಡೆಸುವುದರ ಜೊತೆಗೆ ಪಾಕಿಸ್ತಾನವನ್ನ ಕೊಂಡಾಡಿದ್ರು. ಇನ್ನು ಕೆಲ ಕಡೆಗಳಲ್ಲಿ ಇಷ್ಟು ದಿನ ನಡೆದ ಯುದ್ಧದಲ್ಲಿ ಇರಾನ್ ಗೆದ್ದಿದೆ ಅಂತ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಕೂಡ ನಡೆದಿದೆ. ಆದ್ರೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಪ್ರೀತಿಸೋ ಪಾಕಿಸ್ತಾನ ತಮ್ಮ ಶತ್ರು ಇಸ್ರೇಲ್ ಹಾಗೂ ಇಂಡಿಯಾ ಮಾತ್ರ ಅಂತ ಹೇಳಿಕೆ ಕೊಟ್ಟಿದೆ. ಈ ವಿಚಾರ ಕೂಡ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಶತ್ರು ಅನ್ನೋ ಆಯಾಮವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಪಾಕಿಸ್ತಾನದ ಯೋಗ್ಯತೆ ಪ್ರಪಂಚದಲ್ಲಿ ಎಷ್ಟು ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಗೊತ್ತಿದೆ. ಪಾಕಿಸ್ತಾನದ ಇರುವಿಕೆ ಕೆಲ ದೊಡ್ಡ ದೇಶಗಳಿಗೆ ಕಾರ್ಯ ಸಾಧನೆಗೆ ಸಹಾಯವಾಗಿದ್ರೆ ಭಾರತದಂತಹ ದೇಶದಲ್ಲಿ ಎಷ್ಟು ಉಂಡ ಮನೆಗೆ ಕನ್ನ ಹಾಕೋ ಅನಿಷ್ಟ ಸಂತತಿಗಳಿವೆ ಅನ್ನೋದನ್ನ ತೋರಿಸೋದಕ್ಕೆ ಸಹಾಯವಾಗಿದೆ. ಇಂಥ ದೇಶ ಜಗತ್ತಿಗೆ ತಲೆಬಿಸಿಯಾದ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂದಾಗ್ಲೇ ಎಲ್ಲರಲ್ಲೂ ನಗು ಬಂದಿತ್ತು. ಅದರಲ್ಲೂ ಪದೇ ಪದೇ ಯಾರು ಕರೆಯದೇ ಇದ್ರು ನಾನ್ ಮಧ್ಯಸ್ಥಿಕೆ ಮಾಡ್ತೀನಿ ನನ್ನ ಬಿಡಿ ಅಂತ ಗೋಳಾಡ್ತಾ ಇದ್ದಿದ್ದನ್ನ ನೋಡಿ ಯಾರೋ ಸರಿಯಾಗಿ ಭಿಕ್ಷೆ ಹಾಕೋದಕ್ಕೆ ರೆಡಿ ಇದ್ದಾರೆ ಅನ್ಸುತ್ತೆ. ದುಡ್ಡು ಸಿಗುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅನ್ನೋ ವ್ಯಾಖ್ಯಾನ ಇತ್ತು. ಈಗ ಪಾಕಿಸ್ತಾನದ ಅಸಲಿ ಮುಖವನ್ನ ಇಸ್ರೇಲ್ ಬಿಚ್ಚಿಡ್ತಾ ಇದೆ. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರೋ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ಪಾಕಿಸ್ತಾನದ ಮಧ್ಯಸ್ಥಿಕೆ ವಿಶ್ವಾಸಾರ್ಹವಲ್ಲ ಅನ್ನೋದನ್ನ ಹೇಳಿದ್ದಾರೆ. ಈ ಹಿಂದೆ ಕೂಡ ಅಮೆರಿಕ ಇಂಥ ತಂತ್ರಗಳನ್ನ ಮಾಡಿದೆ. ಹಮಾಸ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಕತಾರ್ ಹಾಗೂ ಟರ್ಕಿಯನ್ನ ಅಮೆರಿಕ ಬಳಸ್ಕೊಂಡಿತ್ತು. ಈಗ ಪಾಕಿಸ್ತಾನವನ್ನ ಬಳಸ್ಕೊಳ್ತಾ ಇದೆ ಅಷ್ಟೇ ಅನ್ನೋದನ್ನ ಹೇಳಿದ್ದಾರೆ. ಇದು ವಾಸ್ತವತೆಯನ್ನ ಬಿಚ್ಚಿಡ್ತಾ ಇದೆ. ಯಾಕಂದ್ರೆ ಸದ್ಯ ಪಾಕಿಸ್ತಾನ ಇರೋ ಪರಿಸ್ಥಿತಿಯಲ್ಲಿ ಮಧ್ಯಸ್ಥಿಕೆ ಮಾಡೋ ಅವಶ್ಯಕತೆಯೂ ಇಲ್ಲ, ವರ್ಚಸ್ಸಂತೂ ಇಲ್ಲವೇ ಇಲ್ಲ. ಅಥವಾ ಪಾಕಿಸ್ತಾನ ಹೇಳಿದ್ದನ್ನ ಉಳಿದವರು ಕೇಳಿಬಿಡ್ತಾರೆ ಅನ್ನೋ ನಂಬಿಕೆ ಅಂತೂ ಇಲ್ಲ. ಇಷ್ಟಾದ್ರೂ ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡ್ತು ಅಂದ್ರೆ ಅದರ ಹಿಂದೆ ಅಮೆರಿಕ ನಿಂತಿದೆ. ಪಾಕಿಸ್ತಾನವನ್ನ ಮುಂದೆ ಬಿಟ್ಟು ಆಟಾಡ್ತಾ ಇದೆ. ಅಮೆರಿಕ ನೇರವಾಗಿ ಹೇಳೋದಕ್ಕೆ ಆಗದೆ ಇರೋದನ್ನ ಪಾಕಿಸ್ತಾನದ ಕಡೆಯಿಂದ ಹೇಳಿಸ್ತಾ ಇದೆ. ಕೊನೆಗೆ ಅದಕ್ಕೆ ಮುಸ್ಲಿಂ ದೇಶ ಅಲ್ವಾ, ಹಾಗಾಗಿ ಅವರು ಬಾಯಿ ಏನಾದ್ರೂ ಒಳ್ಳೆ ಮಾತಾಡಿ ಅಡ್ಜಸ್ಟ್ ಮಾಡ್ತಾರೆ ಅಂತ ಪಾಕ್ ಮಧ್ಯಸ್ಥಿಕೆಗೆ ಬಂದಿದೆ ಅನ್ನೋ ಕತೆ ಕಟ್ಟಿರುವಂತೆ ಕಾಣಿಸ್ತಾ ಇದೆ. ಆದ್ರೆ ಒಂದು ಕಡೆ ಪಾಕಿಸ್ತಾನ ನಮ್ಮ ಮಧ್ಯಸ್ಥಿಕೆ ವರ್ಕ್ ಆಯ್ತು ಅಂತ ಕುಣಿದಾಡ್ತಾ ಇದ್ರೆ ಅದರ ಬೆನ್ನಲ್ಲೇ ಲೆಬನಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮುಂದುವರಿಸಿದೆ. ಈ ತಾತ್ಕಾಲಿಕ ಸೀಸ್ ಫೈರ್ ನಲ್ಲಿ ಲೆಬನಾನ್ ಒಳಪಡೋದಿಲ್ಲ ಅನ್ನೋದನ್ನ ಹೇಳಿದ್ರು. ಆದ್ರಿಂದ ಇಸ್ರೇಲ್ ತನ್ನ ಪಾಡಿಗೆ ತನ್ನ ಆರ್ಭಟವನ್ನ ಮುಂದುವರಿಸಿದೆ. ಇದರ ಪರಿಣಾಮ ಮೊದಲ ಹೊಡೆತದಲ್ಲೇ ಲೆಬನಾನ್ ನಲ್ಲಿ 250ಕ್ಕೂ ಅಧಿಕ ಸಾವಾಗಿದೆ. ಇದು ಬೆಳಕಿಗೆ ಬರ್ತಾ ಇದ್ದಂತೆ ಇರಾನ್ ಕೂಡ ಪ್ರಶ್ನೆ ಮಾಡಿದೆ. ಈ ರೀತಿಯ ಟರ್ಮ್ಸ್ ಅಂಡ್ ಕಂಡೀಷನ್ ಗಳಿಂದ ಯಾರಿಗೂ ಲಾಭ ಇಲ್ಲ ಅನ್ನೋ ಮಾತನ್ನ ಹೇಳಿದೆ. ಆದ್ರೆ ಅಮೆರಿಕ ಒಪ್ಪದೇ ಇದ್ರೆ ಮತ್ತೆ ಮುಂದಿನ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಡ್ತಾ ಇದೆ. ಅಲ್ಲಿಗೆ ಈ ಮಧ್ಯಸ್ಥಿಕೆಯಿಂದ ಏನಪ್ಪಾ ಲಾಭ ಆಯಿತು ಅನ್ನೋದು ಸಾಮಾನ್ಯ ಜ್ಞಾನ ಇರುವವರ ಪ್ರಶ್ನೆ. ಅಲ್ಲದೆ ಅತ್ಯಂತ ಪ್ರಮುಖವಾಗಿ ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ಇರಾನ್ ಒಪ್ಪಿದೆ ಅಂತ ಹೇಳಿದ್ರು. ಆದ್ರೆ ಇಸ್ರೇಲ್ ಅಟ್ಯಾಕ್ ಬೆನ್ನಲ್ಲೇ ಹಾರ್ಮೋಸ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಅಲ್ಲಿಗೆ ಯಾವ ಪುರುಷಾರ್ಥಕ್ಕೆ ಈ ಮಧ್ಯಸ್ಥಿಕೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಈ ಮಧ್ಯೆ ಕೇಳಿ ಬರ್ತಾ ಇರೋ ಇನ್ನೊಂದು ವಿಚಾರ ಅಂದ್ರೆ ಇದು ಟ್ರಂಪ್ ಹಾಗೂ ಪಾಕ್ ನಡುವಿನ ಕೊಡುಕೊಳ್ಳುವಿಕೆ ಅಂತ. ಈ ಹಿಂದೆ ಭಾರತದ ವಿಚಾರದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕಿದ್ದ ಟ್ರಂಪ್ ಯುದ್ಧ ನಿಲ್ಸಿದ್ದು ನಾನೇ, ನನಗೆ ನೊಬೆಲ್ ಶಾಂತಿ ಕೊಡ್ಬೇಕು ಅಂತ ಉರೆಲ್ಲಾ ಹೇಳ್ಕೊಂಡು ತಿರುಗಾಡಿದ್ರು. ಕಾಸು ಕೊಡ್ತಾರೆ ಅಂತ ಪಾಕ್ ಪ್ರಧಾನಿ ಹೌದೌದು ಟ್ರಂಪ್ ಅಣ್ಣ ಶಾಂತಿ ದೂತ ಅಂತ ಹೇಳಿ ನೊಬೆಲ್ಗೆ ರೆಕಮೆಂಡ್ ಕೂಡ ಮಾಡಿದ್ರು. ಈಗ ಪಾಕಿಸ್ತಾನ ಕೂಡ ಯುದ್ಧ ನಿಲ್ಸಿದ್ದು ನಾನೇ ಅಂತ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಆದ್ರಿಂದ ನನಗೆ ನೀ ಜೈ ಅನ್ನು, ನಿನಗೆ ನಾ ಜೈ ಅಂತೀನಿ, ಇಬ್ರು ಜೈ ಜೈ ಅನ್ಕೊಂಡು ಆರಾಮಾಗಿರೋಣ ಅನ್ನೋ ಪ್ಲಾನ್ ಇರುವಂತೆ ಕೂಡ ಭಾಸವಾಗ್ತಾ ಇದೆ. ಒಂದು ಕಡೆ ಮಧ್ಯಸ್ಥಿಕೆ ಫೇಲ್ ಆಗಿದ್ದು ಕೇವಲ ನಾಮಕಾವಸ್ಥೆ ಅಂತ ಅನ್ನಿಸ್ಕೊಳ್ತಾ ಇದ್ರೆ ಪಾಕಿಸ್ತಾನಕ್ಕೆ ಚಪ್ಪಾಳೆ ಸಿಗ್ತಾ ಇರೋದು ಮಾತ್ರ ಭಾರತದಿಂದ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕದನ ವಿರಾಮ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಭಾರತ ಅಂದ್ರೂ ಕಾಂಗ್ರೆಸ್ ಒಪ್ಪಲಿಲ್ಲ. ವಿಪಕ್ಷಗಳು, ಭಾರತ ವಿರೋಧಿ ಭಾರತೀಯರು, ಹಿಂದೂ ವಿರೋಧಿ ಹಿಂದೂಗಳು ಇವರೆಲ್ಲರ ಎಕೋಸಿಸ್ಟಮ್ ಒಂದೇ ಕಡೆ ನಿಂತು ಅಮೆರಿಕ ಹೇಳಿದಂತೆ ಭಾರತ ಕೇಳಿದೆ ಅಂತ ಎಲ್ಲಾ ಕಡೆ ಸುದ್ದಿ ಹಬ್ಬಿಸಿದ್ರು. ಆದ್ರೆ ಇವತ್ತು ಪಾಕಿಸ್ತಾನದ ಮಧ್ಯಸ್ಥಿಕೆ ಫೇಲ್ ಆಗಿರೋದು ಕಣ್ಣಿಗೆ ಕಾಣಿಸ್ತಾ ಇದ್ರು ಈ ಇಡೀ ಆಂಟಿ ಇಂಡಿಯನ್ ಎಕೋಸಿಸ್ಟಮ್ ಪಾಕಿಸ್ತಾನದ ಬೆನ್ನು ತಟ್ಟೋದನ್ನ ಮುಂದುವರೆಸಿದೆ. ಪಾಕಿಸ್ತಾನದ ವಿಪಕ್ಷಗಳೇ ಪಾಕ್ ಪ್ರಧಾನಿ ಮಾಡಿದ ಡ್ರಾಫ್ಟ್ ಟ್ವೀಟ್ ಸೇರಿದಂತೆ ಇತರ ವಿಚಾರಗಳನ್ನ ಮುಂದಿಟ್ಕೊಂಡು ನಗ್ತಾ ಇದ್ರೆ ನಮ್ಮಲ್ಲಿರೋ ದೇಶದ್ರೋಹಿಗಳಿಗೆ ಪಾಕಿಸ್ತಾನವನ್ನ ಹೊಗಳೋದಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ. ಇದು ಭಾರತೀಯರ ಪಾಲಿನ ಅತ್ಯಂತ ಆತಂಕದ ವಿಚಾರವಾಗಿದೆ. ಯಾಕಂದ್ರೆ ಪಾಕಿಸ್ತಾನದ ವಿಪಕ್ಷಗಳು ಅಲ್ಲಿನ ಪ್ರಧಾನಿಗಳನ್ನ ಮಾತ್ರ ಟೀಕಿಸ್ತಾ ಇದ್ದಾರೆ ಹೊರತು ಭಾರತದ ಪರವಾಗಿ ಅಪ್ಪಿ ತಪ್ಪಿ ಕೂಡ ಮಾತಾಡ್ತಾ ಇಲ್ಲ. ಆದ್ರೆ ಇಲ್ಲಿನ ವಿಪಕ್ಷಗಳು ಭಾರತದ ಪ್ರಧಾನಿಯನ್ನ ಟೀಕಿಸೋದರ ಜೊತೆಗೆ ಪಾಕಿಸ್ತಾನವನ್ನ ಪ್ರೀತಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ.
ಇದು ಭಾರತೀಯರಿಗೆ ಅಪಾಯ ಸೂಚಕವನ್ನ ತೋರಿಸ್ತಾ ಇದೆ. ಯಾಕಂದ್ರೆ 1 ಲೀಟರ್ ಪೆಟ್ರೋಲ್ಗೆ 458 ರು ಕೊಡೋ ಪರಿಸ್ಥಿತಿ ಇರುವ, ಬದುಕುವುದಕ್ಕೆ ಯಾವ ರೀತಿಯಲ್ಲೂ ಯೋಗ್ಯವಲ್ಲ ಎನ್ನಿಸಿಕೊಂಡಿರುವ ದೇಶ ಭಾರತದಲ್ಲಿ ಎಲ್ಲಾ ಸೌಲಭ್ಯ ಅನುಭವಿಸಿ ನೆಮ್ಮದಿಯ ಜೀವನ ಇದ್ರೂ ಪಾಕಿಸ್ತಾನ ಅದ್ಭುತವಾಗಿ ಕಾಣೋದಾದ್ರೆ ನಿಮ್ಮನ್ನ ತಡೆಯೋರು ಯಾರು, ಅಲ್ಲಿಗೆ ಹೋಗಿ ಅಂತ ಜನರು ಸಹಜ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತೀಯರ ತೆರಿಗೆ ಹಣದಲ್ಲಿ ಕೊಡೋ ಸೌಲಭ್ಯ ಬೇಕು, ಆದ್ರೆ ನಿಮ್ಮ ತೆವಲಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಹುಟ್ಟುತ್ತೆ ಅನ್ನೋದಾದ್ರೆ ನಿಮ್ಮ ಅಗತ್ಯತೆ ದೇಶಕ್ಕಿಲ್ಲ ಅಂತ ಕೆಲವರು ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಪಾಕಿಸ್ತಾನ ಪ್ರೀತಿಸುವ ಭಾರತದ ಅನಿಷ್ಟಗಳು ಯಾರು ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಾಯಿಗೆ ಬಂದಿದ್ದನ್ನ ಬೊಗಳೋದಕ್ಕೆ ಸ್ವಾತಂತ್ರ್ಯ ಇರೋದು ಭಾರತದಲ್ಲಿ ಮಾತ್ರ. ಆದ್ರಿಂದ ಇವರು ಯಾರು ಎಲ್ಲೂ ಹೋಗೋದಿಲ್ಲ ಅಂತ ತಿಳಿದವರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲಾ ಪಾಕ್ ಪ್ರೇಮ ತೋರಿಸ್ತಾ ಇರೋದಕ್ಕೆ ಭಾರತದ ದೇಶದ್ರೋಹಿಗಳ ಪರವಾಗಿ ಪಾಕ್ ಪ್ರತಿಕ್ರಿಯೆ ಕೊಡ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅಲ್ಲಿಂದ ಇನ್ನೊಂದು ಆಘಾತಕಾರಿ ಹೇಳಿಕೆ ಬಂದಿದೆ. ಅದೇನಂದ್ರೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್, ಮುಸ್ಲಿಂ ದೇಶಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ವೈರಿಗಳು ಇಬ್ರೆ, ಒಂದು ಭಾರತ ಇನ್ನೊಂದು ಇಸ್ರೇಲ್ ಅಂತ ಹೇಳಿದ್ದಾನೆ. ಮೊನ್ನೆಯಷ್ಟೇ ಕೋಲ್ಕತಾ ಮೇಲೆ ಅಟ್ಯಾಕ್ ಮಾಡಿ ವಶಪಡಿಸ್ಕೊಳ್ತೀನಿ ಎಂದಿದ್ದ ಅಯೋಗ್ಯ ಈಗ ಭಾರತವನ್ನ ವೈರಿ ಅಂತ ನೇರಾನೇರವಾಗಿ ಹೇಳ್ತಾ ಇದ್ದಾನೆ. ಇಂಥ ಮಾತು ಕೇಳಿದ್ರೆ ಭಾರತದ ಅನ್ನ ತಿನ್ನುವವರ, ತಾಯ್ನಾಡನ್ನು ತಾಯಿ ಅಂತ ಭಾವಿಸುವವರ ರಕ್ತ ಕುದಿಯದೇ ಇರೋದಿಲ್ಲ. ಆದ್ರೆ ಕೆಲ ಅಸಹ್ಯಗಳು ಮಾತ್ರ ಪಾಕಿಸ್ತಾನ ಭಾರತದ ವೈರಿ ದೇಶ ಅಲ್ಲ, ಅದು ನೆರೆಯ ದೇಶ ಅಂತ ಹಲವು ಸಲ ಹೇಳ್ಬಿಟ್ಟಿವೆ. ಪಾಕಿಸ್ತಾನವನ್ನ ಸ್ವರ್ಗ ಅಂತ ಹೇಳುತ್ತವೆ. ಇಂಥವರಿಗೆ ಸೂಕ್ತ ಪದ ಯಾವ್ದಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಪಾಕಿಸ್ತಾನ ನೇರವಾಗಿ ಭಾರತವನ್ನ ವೈರಿ ಅಂದ್ರೂ ಕೆಲವರಿಗೆ ಪಾಕಿಸ್ತಾನ ವಿಶ್ವಗುರು ರೀತಿ ಕಾಣಿಸ್ತಾ ಇದೆ. ಇದರ ನಂತರದ ಎಫೆಕ್ಟ್ ಏನು ಅನ್ನೋದನ್ನ ನೀವೇ ಆಲೋಚಿಸಿ. ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿ ಅಮಾಯಕರನ್ನ ಕೊಂದ ಉಗ್ರರು ಕೇಳಿದ್ದು ಒಂದೇ ಮಾತು, ನಿನ್ನ ಧರ್ಮ ಯಾವುದು ಅನ್ನೋದು. ಭವಿಷ್ಯದಲ್ಲಾದ್ರೂ ಅಷ್ಟೇ ಉಗ್ರರು ಇದೇ ಆಯಾಮದಲ್ಲೇ ಟಾರ್ಗೆಟ್ ಮಾಡ್ತಾರೆ. ಈಗ ತಮ್ಮ ತೆವಲಿಗೆ ಪಾಕಿಸ್ತಾನವನ್ನ ಹಿಂದೂ ವಿರೋಧಿ ಹಿಂದೂಗಳು ಹೊಗಳಿದ್ರು ಪಾಕಿಸ್ತಾನ ಅವರನ್ನ ಆರಿಸಿ ಉಳಿದವರನ್ನ ಕೊಲ್ಲೋದಿಲ್ಲ. ಭಾರತೀಯರು ಅಂದ್ರೆ ಅಷ್ಟೇ ಎಲ್ಲರೂ ವೈರಿಗಳೇ ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಇಷ್ಟು ಚಿಕ್ಕ ವಿಚಾರ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ತೆವಲಿಗೆ ಉಳಿದವರನ್ನು ಯಾಕೆ ಅಪಾಯಕ್ಕೆ ದೂಡ್ತಾ ಇದ್ದೀರಾ ಅನ್ನೋದು ಜನರ ಪ್ರಶ್ನೆ. ದುಡ್ಡಿಗಾಗಿ ಇಂತ ಹೇಳಿಕೆ ಕೊಡೋ ನಿಮಗೆ ಉಗ್ರರ ಜೊತೆ ಅಡ್ಜಸ್ಟ್ಮೆಂಟ್ ಇದೆಯಾ ಅಥವಾ ಲಿಂಕ್ ಇತ್ತು ಅಂದ್ರೆ ಖಂಡಿತ ಆಶ್ಚರ್ಯ ಇಲ್ಲ. ನೀವೇನೋ 3 ಬಿಟ್ಟವರು ಬಚಾವಾಗಿ ಬಿಡ್ತೀರಾ, ಆದ್ರೆ ಈ ದೇಶಕ್ಕೆ ನಿಯತ್ತಾಗಿರೋ ಅಮಾಯಕರನ್ನ ಯಾಕೆ ಬಲಿ ಕೊಡೋ ಕೆಲಸ ಮಾಡ್ತಾ ಇದ್ದೀರಾ? ಆ ಹಕ್ಕನ್ನ ನಿಮಗೆ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಆದ್ರೆ ಈ ಮಧ್ಯಸ್ಥಿಕೆ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಮುಳ್ಳಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಭಾರತ ತನ್ನ ರಾಜತಾಂತ್ರಿಕ ನಿಲುವಿನಂತೆ ಶಾಂತಿ ಮುಖ್ಯ ಅನ್ನೋದನ್ನ ಮಾತ್ರ ಹೇಳಿದೆ ಹೊರತು ಯಾರನ್ನು ಪ್ರಚೋದಿಸೋ ಕೆಲಸ ಮಾಡಿಲ್ಲ. ಆದ್ರೆ ಪಾಕಿಸ್ತಾನ ನಾನ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಈ ಹಿಂದೆ ಗಲ್ಫ್ ದೇಶಗಳನ್ನ ಟಚ್ ಮಾಡಿದ್ರೆ ಹುಷಾರ್ ಅಂತ ಇರಾನ್ಗೂ ವಾರ್ನಿಂಗ್ ಕೊಟ್ಟಿತ್ತು. ಈಗ ಅದೇ ಇರಾನ್ ಪರ ಮಧ್ಯಸ್ಥಿಕೆ ಕೂಡ ಮಾಡಿದೆ. ಈ ಡಬಲ್ ಗೇಮ್ ಬೇರೆ ರೀತಿಯಲ್ಲಿ ಎಫೆಕ್ಟ್ ಕೊಟ್ರೆ ಭಾರತದಲ್ಲಿ ಇವತ್ತು ಚಪ್ಪಾಳೆ ತಟ್ತಾ ಇರೋ ಕೈಗಳೆಲ್ಲ ನಾಳೆ ಬಾಯಿ ಬಡಿದುಕೊಳ್ಳೋ ಸಂದರ್ಭ ಬರ್ಬೋದು ಎನ್ನಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.